ಕುಂಭಮೇಳದಲ್ಲಿ ಒಂದು ಹೆಣ್ಣು ಮಗು ಹಾ ಹಾ ಕಾಣಿಸ್ಕೊಂತಲ್ಲ, ಹೌದು. ಎಲ್ಲೋಯ್ತಿಗ ಅದು? ವೀರಪ್ಪನ್. ಯಾರು ಗುರುಗಳು ವೀರಪ್ಪನ್ ಅಂತ ನೀವು ಕೇಳಲ್ಲ, ಯಾಕೆ ಹೇಳಿ? ಗೊತ್ತು ಎಲ್ಲ ಗೊತ್ತು. ಹೆಂಗ್ ಗೊತ್ತು? ಪಾಪ್ಯುಲರ್ ಹೆಸರು ಮಾಡಿದ್ದಾರೆ. ಅದೇ ಸಾಲುಮರ ತಿಮ್ಮಕ್ಕ ಗೊತ್ತಾ ನಿಮಗೆ? ಗೊತ್ತಿಲ್ಲ ಅಂತ ಹೇಳಕ್ ಆಗಲ್ಲ, ಯಾಕೆ ಹೇಳಿ? ಗೊತ್ತಿದ್ದೇನೆ. ಇನ್ನೊಬ್ಬರು ಹಾಗೆ ಅಂದ್ರೆ ನಾನು ಅವ್ರಿಗಿಂತ ಚೆನ್ನಾಗಿ ಬೆಳಿಬೇಕು ಅನ್ನೋದಿದೆಯಲ್ಲ, ಒಬ್ಬರ ಟಾರ್ಗೆಟ್ ಮಾಡಬೇಡಿ. ಹೋಗ್ತಾ ಇರಿ, ಪಾಪ ಬಂದೇ ಬರುತ್ತೆ. ಅವನು ಕೊಡೋದಿದೆಯಲ್ಲ, ಅವನು ಗೊತ್ತಿರುತ್ತೆ ಇದು ಇವ್ರು ಕೊಟ್ರೆ ಲೈಫ್ ಲಾಂಗ್ ಚೆನ್ನಾಗಿರ್ತಾ ಇರುತ್ತೆ. ಅದು ಕೊಟ್ಟಿರ್ತಾರೆ, ಯಾವನೋ ಹೇಳುತ್ತಾನೆ, ಯಾರೋ ಹೇಳುತ್ತಾರೆ, ಅವ್ರ ಮಾತಿಗೆ. ಮನೆಯಲ್ಲಿ, ಇತಿಹಾಸದಲ್ಲಿ, ನಿಮ್ಮ ಸಂಬಂಧಿಕರಲ್ಲಿ ಅಥವಾ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ ವರ್ಗದಲ್ಲೂ ಕೂಡ ಯಾರು ಕೂಡ ಬೆಳೆದಿರಲ್ಲ ಆ ಎತ್ತಕ್ಕೆ ಬೆಳಿತಾಳೆ ಹೆಣ್ಣು ಮಗಳು. ಗಜಕೇಶ್ವರಿ ಯೋಗ, ಬುಧಾಯತಿ ಯೋಗ, ಲಕ್ಷ್ಮೀನಾರಾಯಣ ಯೋಗ, ಮಾಲವಿ ಯೋಗ ಇವೆಲ್ಲವೂ ಇದಾವೆ. ಇಂಥ ಹೆಣ್ಣು ಮಗು ಬೇಕಾ? ತುಂಬಾ ಕೆಟ್ಟದಾಗಿ ವರ್ತನೆ ಮಾಡೋ ದುಶ್ಚಟಗಳು 1,000 ಜನ ದುಷ್ಟನಾಗಿ ಮಾಡ್ತಾನೆ ಅಂತ ಕಂಸ ಬೇಕಾ? ಯಾರಿಗೆ ಹೆಣ್ಣು ಮಕ್ಕಳಿಲ್ಲ ಅವ್ರ ಋಣಗಳಿಲ್ಲ, ಯಾರಿಗೆ ಮಕ್ಕಳೇ ಇಲ್ಲ ಅವ್ರಿಗೂ ಋಣಗಳಿಲ್ಲ. ಈ ಗಂಡು ಮಕ್ಕಳು ಹೆಣ್ಮಕ್ಳು, ಗಂಡು ಮಕ್ಕಳು ಹೆಣ್ಮಕ್ಳು ಮಿಕ್ಸ್ ಮಾಡಿ ನಿಮ್ಮನ್ನು ಮಾತಾಡ್ತಾರಲ್ಲ, ಅವ್ರ ಮಕ್ಕಳೇ ಇಲ್ವಲ್ಲ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನಾವು ಸಾಕಷ್ಟು ಬಾರಿ ಅನ್ಕೊಳ್ತಾ ಇರ್ತೀವಿ, ಈಗ ದಿಢೀರಂತ ಅಥವಾ ಸಡನ್ನಾಗಿ ಕೆಲವು ಕಮ್ಮಿ ಸಮಯದಲ್ಲಿ ಶೈನ್ ಆಗಿಬಿಡ್ತಾರೆ, ನೇಮ್ ಫೇಮ್ ಎಲ್ಲ ಬಂದ್ಬಿಡುತ್ತೆ. ನಾವು ಹಲವಾರು ರೀತಿ ಪ್ರಯತ್ನ, ಎಷ್ಟೊಂದು ವರ್ಷಗಳ ಎಫರ್ಟ್ ಇರುತ್ತೆ, ಎಲ್ಲವೂ ಆಗ್ತಾ ಇರ್ತೀವಿ, ಆದರೂ ಕೂಡ ಯಾವುದೇ ರೀತಿ ಯಶಸ್ಸು ಅಥವಾ ಶೈನ್ ಅನ್ನುವಂಥದ್ದು ಆಗ್ತಾ ಇರೋದಿಲ್ಲ. ಸೊ ಇವ್ರು ಇಷ್ಟು ಬೇಗ ಶೈನ್ ಆಗ್ತಾರೆ ಅಂದರೆ ಅವ್ರ ಜಾತಕದಲ್ಲಿ ಏನಾದರೂ ಬಲವಾಗಿರುವಂಥ ಯೋಗ ಇರುತ್ತಾ ಅವ್ರಿಗೆ, ನಮಗಿಲ್ಲದೆ ಇರುವಂಥದ್ದು ಅಲ್ಲಿರುತ್ತಾ, ಅಥವಾ ನಮಗಿರುವಂಥದ್ದನ್ನ ನಾವು ಇನ್ನೂ ಬಳಸ್ಕೊಳ್ತಾ ಇಲ್ವಾ, ನಾವು ಶೈನ್ ಯಾಕೆ ಆಗ್ತಾ ಇರೋದಿಲ್ಲ? ಇದು ಹೆಂಗೆ ನಾವು ಥಿಂಕ್ ಮಾಡಬೇಕಾಗತ್ತೆ, ಅಥವಾ ಹೆಂಗೆ ಇದನ್ನು ಅಳವಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ? ನಾವು ಕೂಡ ಶೈನ್ ಆಗಬೇಕಂದ್ರೆ ಏನು ಮಾಡಬೇಕು ಒಟ್ಟಾರೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಶೈನ್ ಅನ್ನೋದಿದೆಯಲ್ಲ, ಏನು ಅದು ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಎರಡಿದಾವೆ ಇಲ್ಲಿ, ಲಾಂಗ್ ಟೈಮ್ ಆ್ಯಂಡ್ ಶಾರ್ಟ್ ಟೈಮ್, ಪರ್ಮನೆಂಟ್ ಆ್ಯಂಡ್ ಟೆಂಪ್ರವರಿ ಅಷ್ಟೇ. ಈಗ ನೋಡಿ, ಮೊನ್ನೆ ಯಾವುದೋ ಒಂದು ಕುಂಭಮೇಳದಲ್ಲಿ ಒಂದು ಹೆಣ್ಣು ಮಗು ಕಾಣಿಸ್ಕೊಳ್ತಲ್ಲ, ಹೌದು. ಎಲ್ಲೋಯ್ತಿಗ ಅದು? ಮರ್ತೇ ಹೋಗ್ಬಿಟ್ಟಿದ್ದಾರೆ ಗುರು. ಇದು ಪಾಪ್ಯುಲಾರಿಟಿನೇ, ಇದು ಕೂಡ ಹೆಸರೇನೆ, ನೀವು ಹೇಳಿದಂಗೆ ಶೈನೆ. ಆಮೇಲೆ ಬ್ಯಾಡ್ ಆರ್ ಗುಡ್ ಅಂತ ನಾನು ಏನು ಹೇಳ್ತಾ ಇದ್ದೀನೋ, ಈಗ ವೀರಪ್ಪನ್, ಯಾರು ಗುರುಗಳು ವೀರಪ್ಪನ್ ಅಂತ ನೀವು ಕೇಳಲ್ಲ, ಯಾಕೆ ಹೇಳಿ? ಗೊತ್ತು, ಎಲ್ಲರೂ ಗೊತ್ತು. ಹೆಂಗ್ ಗೊತ್ತು? ಪಾಪ್ಯುಲಾರಿಟಿ ಹೆಸರು ಮಾಡಿದ್ದಾರೆ. ಪಾಪ ಕಷ್ಟಪಟ್ಟು IAS ಮಾಡಿದ್ದಾರೆ ಅದು. ಹೇಗೆ ಕಳ್ಳತನ ಮಾಡಬೇಕು ಅನ್ನೋದ್ರಲ್ಲಿ 10 ಸಲ IAS ಮಾಡಿರೋದು ಆತ. ಆಮೇಲೆ ಎಷ್ಟು ಜನ ಆತ ಸಂಹಾರ ಅದೇ ಮಾಡಿರೋದು. ಹಾಗೆ ನೀವು ಯಾವ್ದು ಬೇಕೋ ಅದೇ ಸಾಲುಮರ ತಿಮ್ಮಕ್ಕ ಗೊತ್ತಾ ನಿಮಗೆ? ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕೆ ಹೇಳಿ? ಗೊತ್ತಿದ್ದೇನೆ. ಗೊತ್ತಿದೆ. ಅದೇ ಪಕ್ಕದ ಮನೆ ರಾಮಕ್ಕ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಯಾಕೆ ಹೇಳಿ ಗೊತ್ತಿಲ್ಲ? ಹೆಸರು ಮಾಡಿಲ್ಲ, ಏನೂ ಮಾಡಿಲ್ಲ. ಅಟ್లా ಕೆಟ್ಟದ್ದು ಒಳ್ಳೇದು ಮಾಡಬೇಕಲ್ಲ. ಆಯ್ಕೆ ನಿಮಗೆ ಬಿಡ್ತೀನಿ ಪ್ರೀತಿಯ ಬಂಧುಗಳೇ. ಈ ಶಾರ್ಟ್ ಟೈಮ್ ಅನ್ನೋದೆಲ್ಲ ಇದೆಯಲ್ಲ, ನೀವು ಬೆಳವಣಿಗೆಗಳ ಮಹಾಪೂರ ಅಂತ ಹರಿದು ಬರಬೇಕಾದ್ರೆ ನೀವೊಂದು ಅಭಿರುಚಿನ ಇಟ್ಕೊಂಡಿದ್ದೀರ ಅಂತಂದರೆ ನಿಧಾನ ಆಗಲಿ ಪರವಾಗಿಲ್ಲ. ಆದರೆ ಯಾವಾಗಲೂ ಅಷ್ಟೇ ಈ ರೋಲ್ಸ್ ರಾಯ್, ಈ ಇನ್ನೇನು ಇದಾವಲ್ಲ, ಈ ಬುಗಾಟಿ, ಯಕ್ಷರ ಕಾರುಗಳೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ, ಅದಕ್ಕೇನು ಬೇಕಾಗಿಲ್ಲ. ಅದಕ್ಕೆ ಅವೆಲ್ಲ ಏನು ಕೊಟ್ಕೋಬೇಡಿ. ಏನು ಮಾಡಬೇಕು ಅಂತ ಹೊರಡ್ತಿರೋ ಹೊರಡಿ. ಆದರೆ ದಾವಂತ ಬೇಡ. ಇನ್ನೊಬ್ಬರು ಹಾಗೆ ಅಂದರೆ ನಾನು ಅವ್ರಿಗಿಂತ ಚೆನ್ನಾಗಿ ಬೆಳಿಬೇಕು ಅನ್ನೋದಿದೆಯಲ್ಲ, ಒಬ್ಬರನ್ನ ಟಾರ್ಗೆಟ್ ಮಾಡಬೇಡಿ. ಹೋಗ್ತಾ ಇರಿ, ಪಾತ್ರ ಬಂದೇ ಬರುತ್ತೆ. ಇನ್ನು ಕೆಲವರು ಯಶಸ್ಸು ಅನ್ನೋದಿದೆಯಲ್ಲ, ಅದು ಸ್ಟೆಪ್ಸ್ ಇದ್ದಂಗೆ ಹತ್ಕೊಂಡು ಹೋದರೆ ನಿಮ್ಮನ್ನೊಂದು ಹಂತಕ್ಕೆ ತಲುಪಿಸುತ್ತೆ. ಆದರೆ ಕೆಲವರು ಜಾತಕದಲ್ಲಿ ಬೈ ಬರ್ತ್ ಯೋಗಗಳನ್ನ ಪಡ್ಕೊಂಡು ಬಂದಿರ್ತಾರೆ. ಈಗ ರಾಮ ಅಂದರೆ ಗೊತ್ತು ನಮಗೆ. ರಾಮ ಅಂದರೆ ಅವನ ಜಾತಕ, ಮಹಾನುಭಾವನ ಜಾತಕ. ಆ ಒಂದು ಮಹಾನುಭಾವನ ಅಂತ ಒಂದು ಪದನೇ ಸಾಕಾತನಿಗೆ, ಅಷ್ಟೆಲ್ಲವೂ ಅದರಲ್ಲಿ ಇದೆ. ಅಂತಹ ಪುರುಷೋತ್ತಮನ ಜಾತಕವನ್ನು ತೆಗೆದು ನೋಡಿದರೆ
ಗ್ರಹಗಳ ಉಚ್ಚಸ್ಥಿತಿ ಹೇಗಿದೆ, ಅಂತಹ ಉಚ್ಚಸ್ಥಾನದಲ್ಲಿದ್ದ ಮಹಾನುಭಾವನು ಕೂಡ ಎಷ್ಟು ರೀತಿಯ ಕಷ್ಟವನ್ನು ಪಟ್ಟ ಅನ್ನೋದು ಕೂಡ ತೋರಿಸುತ್ತೆ ನಮಗೆ. ನಿಮಗೆ ಪಾಪ್ಯುಲಾರಿಟಿ ಆಗಬೇಕು ಅಂತಂದರೆ ಶುಕ್ರ ಚೆನ್ನಾಗಿದ್ದು, ಅವನ ಜೊತೆಗೆ ಬುಧನಿದ್ದು, ಅಲ್ಲೇ ಚಂದ್ರನಿದ್ದು, ಬಹುಶಃ ಇವ್ರನ್ನ ಮಲ್ಟಿ ಟ್ಯಾಲೆಂಟ್ ಎಲ್ಲಾದರೂ ಇದ್ಕೊಳ್ಳಿ. ಅದು ಇಷ್ಟನೇ ಮನೆ ಅಷ್ಟನೇ ಮೇಲೆ ಆಮೇಲೆ ಮಾತಾಡೋಣ. ಭಾಗ್ಯದಲ್ಲಿದ್ದರೆ ಬಹುಶಃ ಅಲ್ಲೇ ಕೇತು ಇದ್ದರೆ ಅವರು ಯಾವ ಲೆವೆಲ್ಗೆ ಹತ್ತುತ್ತಾರೆ ಅಂತಂದರೆ ಆ ಲೆವೆಲ್ ತನಕ ಹತ್ತು ಬಿಡ್ತಾರೆ. ಅಷ್ಟು ಚೆನ್ನಾಗಿ ಹೆಸರು ಮಾಡುತ್ತಾರೆ. ಅದು ದೊಡ್ಡ ಮಟ್ಟದ ಎಜುಕೇಷನ್ ಮಾಡೋ ಮುಖಾಂತರ ಬೆಳೀತಾರೆ. ಇನ್ನು ಕೆಲವರು ಏನೋ ಈ ದುರುಪಯೋಗ ಮಾಡಿ ದುರಭ್ಯಾಸಗಳಲ್ಲಿ ಕೂಡ ಪ್ರಗತಿ ಕಾಣ್ತಾರೆ. ಅದು ನಾನು ಮಾತಾಡಲೇ ಇಲ್ಲ, ಅದು ಮಾತಾಡೋದು ಸಮಂಜಸವಲ್ಲ. ಅದು ನನ್ನ ಪ್ರಕಾರ ಜಾತಕದಲ್ಲಿ ಇದ್ದವನಿಗೆ ಅದು ಹೇಗೋ ಗೊತ್ತಿಲ್ಲ ಹುಡುಕೊಂಡು ನಾನು ತುಂಬ ರಿಸರ್ಚ್ ಮಾಡ್ತೀನಿ. ನಾನು ಎಷ್ಟು ಜಾತಕಗಳನ್ನು ನಾನು ನೋಡಿರ್ತೀನಿ, ಗಮನಿಸ್ತೀನಿ. ನಾವು ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆಪ್ಪ. ಈಗ ಒಂದು ಮೊನ್ನೆ ಒಂದು ಹೆಣ್ಣು ಮಗು, ಆ ಹೆಣ್ಣು ಮಗುಗೆ ಅದೇ ಕೆಲವು ಆಗ್ತಿರ್ತಾರಲ್ಲ ಹೆಣ್ಣು ಪವಿತ್ರ ಆ ಹೆಣ್ಣು ಮಗು ಬಂದಿದ್ದೇ ಗೊತ್ತಾಗಲಿಲ್ಲ ನನಗೆ. ಬಂದ್ಲು, ಒಂದು ಸಣ್ಣ ಪಾಪನ ಎತ್ಕೊಂಡು ಬಂದ್ಲು. ಯಾರು ನನಗೆ ಮೊದಲು ಯಾವಾಗ ಬಂದಿತ್ತು ನೆನಪಿಲ್ಲ. ಆ ನಂತರ ಆ ಮಗುನ ಕೈಯಲ್ಲಿ ತೊಗೊಂಡು ಎಷ್ಟೊತ್ತು ಇಟ್ಕೊಳ್ತೀನಿ. ಅದು ಹತ್ತಿದ್ದಿಲ್ಲ, ಸಣ್ಣ ಪುಟ್ಟ ಮಗ ಹತ್ತು ಬಿಡ್ತದೆ. 10 ನಿಮಿಷ ಆದರೂ ಅಳ್ಳಿಲ್ಲ. ಅದು ಅಷ್ಟು ಚೆನ್ನಾಗಿ ಹಂಗೆ ಬೆಳ್ಳಿ ಚಿಕ್ಕೊಂಡಿದ್ದೆ. 3 months ಅಷ್ಟೇ ಬೇಬಿ. ಅದು ಗುರುಗಳು ಅದಕ್ಕೆ ನೀವೇ ಹೆಸರು ಇಡಬೇಕು ಅಂತಂದರು. ಏನು ಹೆಸರು ಇಡೋದು ಮಗುಗೆ, ಸಣ್ಣ ಮಗುಗೆ? ಜಾತಕ ಏನು ನೋಡೋದು ಅದಕ್ಕೆ? ಆದರೂ ನನಗೆ ನನ್ನ ಕ್ಯೂರಿಯಾಸಿಟಿ ಇತ್ತು. ಅಷ್ಟು ಮುದ್ದಾಗಿತ್ತು ಅದು ಆ ಮಗು. ಬಹುಶಃ ಅವರಿಗೆ ಇದು 3ನೇ ಮಗುನಂತೆ. ಗಂಡು ಮಗು ಬೇಕು ಅಂತ ಮಾಡಿದಂತೆ. ನಾನು ಹೇಳಿದೆ ಆ ಮಗುಗೆ, ಅವ್ರ ಯಜಮಾನರು ಬಂದಿದ್ದರು. ನೋಡಿ, ನೀವು ಕೇಳೋದೇನಾದರೂ ಕೊಟ್ಟರೆ, ಬಹುಶಃ ನೀವು ಕೇಳೋದೇನಾದರೂ ಕೊಟ್ಟರೆ ದೇವರಾಣೆಗೂ ಅದು ಡ್ಯಾಮೇಜ್ ಅಂತ ಗೊತ್ತಿರುತ್ತೆ ದೇವರಿಗೆ. ಅವನು ಕೊಡೋದಿದೆಯಲ್ಲ, ಅವನು ಗೊತ್ತಿರುತ್ತೆ ಇದು ಇವ್ರಿಗೆ ಕೊಟ್ಟರೆ ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ ಅಂತ. ಅದು ಕೊಟ್ಟಿರ್ತಾನೆ ರೀ. ಯಾವನೋ ಹೇಳ್ತಾನೆ, ಯಾರೋ ಹೇಳ್ತಾರೆ, ಅವ್ರ ಮಾತಿಗೆ ಅವ್ರಿಗೆ ಹೇಳಿದೆ ನಾನು. ಆ ಮಗುಗೆ ನೋಡಿ, ಒಂದು ಹೊರಡು ಚೆನ್ನಾಗಿ ಬಂತು ಅಂದರೆ ನಾನೊಂದು ಮಾತಂದೆ, ಏನೋ ಬಿಡಿ ಅಮ್ಮ, ಜನನ ನೀವು ತಲೆ ಇಟ್ಕೋಬೇಡಿ. ಸಮಾಜದಲ್ಲಿ, ಸೊಸೈಟಿನಲ್ಲೆಲ್ಲ ಕಲ್ಕಿ ಅವ್ರ ಹೊರಗಡೆ ಕಲ್ಕಿ ಅಲ್ಲ ಗುರುಗಳೇ, ಕಲಿಪುರುಷ ಅಂತಂದ್ಲು. ಎಷ್ಟು ಚೆನ್ನಾಗಿ ನೆನಪಿಟ್ಕೊಂಡು ನೋಡಿ. ನಾನು ಸ್ವಲ್ಪ ಇಲ್ಲಿ ಮಿಸ್ ಆದೆ ಆ ವರ್ಡನ್ನ. ಕಲ್ಕಿ ಅಲ್ಲ ಗುರುಗಳೇ, ಕಲಿ ಅಂತಂದು. ಎಸ್, ಇದು ಕಲಿಪುರುಷ ಪ್ರಮೇಶವಾಗಬಾರ್ದು. ಹಾಗೆ ಆಗಿರೋ ಏನೇನೋ ಮಾತಾಡ್ತಿರ್ತಾರೆ. ಆಮೇಲೆ ಆ ಪುಟ್ಟ ಮಗೋದು ನಾನು ಜಾತಕ ತೆಗೆದು ನೋಡ್ತೀನಿ, 4 ಯೋಗಗಳಿದ್ದಾವೆ. 100ಕ್ಕೆ 100 ಹೇಳಿದೆ ನಾನು. ನಿಮ್ಮ ಮನೆಯಲ್ಲಿ, ಇತಿಹಾಸದಲ್ಲಿ, ನಿಮ್ಮ ಸಂಬಂಧಿಕರಲ್ಲಿ ಅಥವಾ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ ವರ್ಗದಲ್ಲೂ ಕೂಡ ಯಾರು ಕೂಡ ಬೆಳೆದಿರಲ್ಲ. ಆ ಎತ್ತರಕ್ಕೆ ಬೆಳಿತಾಳೆ ಈ ಹೆಣ್ಣು ಮಗಳು. ಒಂದು ಗಂಡು ಮಗು ಇದೆ, ಮೊದಲೊಂದು ಹೆಣ್ಣು, ಮಧ್ಯದಲ್ಲಿ ಒಂದು ಗಂಡು ಮಗು. ಈಗ ಇದೇ ಗಂಡು ಬೇಕು ಅಂದ್ರಂತೆ. ಇದೇ ಗಂಡು ಬಂದು ನಿಮ್ಮನ್ನು ಅನಾಹುತ ಸಿಲುಕಿಸ್ತಾನೆ ರೀ ಅಂಥದ್ದು ಬರ್ದಿರ್ಬೋದೇನೋ. ನೀವು ಕೇಳಿದ್ ಕೊಟ್ಟರೆ ಇವು ನಿಮ್ಮನ್ನು ಬಹುಶಃ ಏನೇನೋ ಮಾಡಬಹುದೇನೋ, ಗೊತ್ತಿಲ್ವಲ್ಲ. ಅದರ ಬದಲಾಗಿ ನೀವು ಮಾಡಿರೋ ಪೂಜೆ ಫಲ ಆ ಹೆಣ್ಣುಮಗಳು ಹೇಳಿದ್ದೆಲ್ಲ 1,000 ಸಲ ಬರೆದಿರ್ತಾಳೆ. ಇದಕ್ಕೆ ಆಯಿತು ಅಂತ ನಾನು ಹೇಳ್ತಿಲ್ಲ. ನಿನ್ನ ಬರೆದಿರುವ ಪುಣ್ಯ ಫಲ, ನಿನ್ನ ಒಳ್ಳೆ ಮನಸ್ಸಿದೆಯಲ್ಲ ತಾಯಿ, ಅದು ನಿನಗೆ ಈ ಮಗುನ ಕೊಟ್ಟ ಆದಮೇಲೆ, ಆಮೇಲೆ ಡಾಕ್ಟರ್ ಏನೋ ಸಿಜರೇನ್ ಹೇಳಿದ್ರಂತೆ, ಅದೇನೋ ಈ ಮಗುಗೆ ಹಾಗೆ ಆಯ್ತಂತೆ ಇದೆಲ್ಲ ಹೇಳಿದ್ರು ಅಂದ್ಕೊಳ್ಳಿ. ಮಕ್ಕಳ ಜಾತಕ ಎಲ್ಲ ನೋಡಲೇಬಾರ್ದು 6 ವರ್ಷ. ಆ ಮಗು ಜಾತಕ ತುಂಬ ಅದ್ಭುತವಾಗಿತ್ತು. ಆಮೇಲೆ ನಾನು ಈಗ ಮಾತಾಡ್ದಲ್ಲ, ಈಗ ಬುಧ, ಶುಕ್ರ, ಚಂದ್ರ, ಅವಳಿಗೆ ಮಲ್ಟಿ ಟ್ಯಾಲೆಂಟ್ ಇದೆ. ಅವಳು ನಾಳೆ ದಿವಸ ಹೀರೋಯಿನ್ ತನಕ ಹತ್ಬೋದು, ಒಂದು DC ಲೆವೆಲ್ಗೆ ಹತ್ಬೋದು. ಎಷ್ಟು ಅಂದರೆ, ಆಮೇಲೆ ಗಜಕೇಶ್ವರಿ ಯೋಗ, ಬುಧಾಯತಿ ಯೋಗ, ಲಕ್ಷ್ಮೀನಾರಾಯಣ ಯೋಗ, ಮಾಲವಿ ಯೋಗ, ಇವೆಲ್ಲವೂ ಇದ್ದಾವೆ. ಇಂಥ ಹೆಣ್ಣು ಮಗು ಬೇಕಾ? ತುಂಬ ಕೆಟ್ಟದಾಗಿ ವರ್ತನೆ ಮಾಡೋ ದುಶ್ಚಟಗಳು, 1,000 ಜನನ ದುಷ್ಟರನ್ನಾಗಿ ಮಾಡ್ತಾನೆ ಅಂತ ಕಂಸ ಬೇಕಾ? ಅಥವಾ ಇಂಥ ಹಂಸ ಬೇಕಾ? ನಮಗಿಂತ ಹಂಸ ಬೇಕಲ್ಲ, ಜ್ಞಾನ ಹೀರೋಳು ಬೇಕಲ್ಲ. ಅದು ಹೆಣ್ಣು ಗಂಡು ತಾರತಮ್ಯ ದಯವಿಟ್ಟು ಮಾಡಬೇಡಿ. ಆಮೇಲೆ ಇನ್ನೊಂದು ಪದ ಎಚ್ಚರಿಸಿ ಹೇಳಬೇಕಿಲ್ಲಿ, ಹೆಣ್ಣು ಮಕ್ಕಳು ಯಾರಿಗಿರುತ್ತಾರೋ 100ಕ್ಕೆ 100 ನಿಮಗಿನ ಋಣಗಳಿಲ್ಲ. ಯಾರಿಗೆ ಹೆಣ್ಣು ಮಕ್ಕಳಿಲ್ಲ ಅವ್ರ ಋಣಗಳಿಲ್ಲ, ಯಾರಿಗೆ ಮಕ್ಕಳೇ ಇಲ್ಲ ಅವ್ರಿಗೂ ಋಣಗಳಿಲ್ಲ. ಈ ಗಂಡು ಮಕ್ಕಳು ಹೆಣ್ಮಕ್ಳು, ಗಂಡು ಮಕ್ಕಳು ಹೆಣ್ಮಕ್ಳು ಮಿಕ್ಸ್ ಮಾಡಿ ನಿಮ್ಮನ್ನು ಮಾತಾಡ್ತಾರಲ್ಲ, ಅಯ್ಯೋ ಅವ್ರ ಮಕ್ಕಳೇ ಇಲ್ವಂತೆ, ನಮಗಾಗಿದ್ದಾರೆ. ನಿಮಗೆ ಖುಷಿ, ನಿಮ್ಮ ಮಸ್ತು ಖುಷಿನೇ ಬೇಡಿ. ಇನ್ನೊಬ್ಬರನ್ನ ಹೀಯಾಳಿಸ್ಬಾರ್ದು, ಇನ್ನೊಬ್ಬರನ್ನ ನೀವು ಬೈಕೊಳ್ಬಾರ್ದು, ಇನ್ನೊಬ್ಬರನ್ನ ಖೇದವಾಗಿ ನೋಡಬೇಡಿ, ಕೇವಲವಾಗಿ ನೋಡಬೇಡಿ. ಯಾವತ್ತೂ ಅಷ್ಟೇ ಅದು ಗಾಯದ ಮೇಲೆ ಬರೆ ಹೇಳಿದಾಗುತ್ತೆ. ನಿಮಗಾಗಿದವಲ್ಲ, ಎಣಗಾಟ ಮಾಡಿ ನೋಡಿ ಗೊತ್ತಾಗುತ್ತೆ. ಆದರೆ ಇನ್ನೊಬ್ಬರನ್ನು ಟೀಕೆ ದಯವಿಟ್ಟು ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಯಾವುದೇ ಕಾರಣಕ್ಕೂ ಬೇಸರ ಆಗುತ್ತೆ. ಅದು ನೀವು ಬೇಕಾದಷ್ಟು ಪುಣ್ಯ ಪಡ್ಕೊಂಡಾಗಿದೆ. ಈ ಮಕ್ಕಳು ಬಂದ ಮೇಲೆ ನಿಮಗೇನಾದರೂ ಇನ್ನು ಜಾಗ ಕೊಟ್ಟರೆ ದೇವ್ರು ಎಲ್ಲಿ ಕೊಡ್ತಾನೆ ಗೊತ್ತಾ?
ಸ್ವರ್ಗದಲ್ಲಿ ಕೊಡ್ತಾನೆ. ದೇವರ ಜೊತೆ ಒಡನಾಟಕ್ಕೆ ಇಟ್ಕೊಂಡಿರ್ತಾನೆ. ನೀವೇನಾದರೂ ಕೆಟ್ಟದ್ದು ಮಾಡಿ ಮತ್ತೊಂದು ಮಾಡಿ ಆ ಮಕ್ಕಳಿಗೆ ಏನು ಮಾಡಬೇಕಾದ್ರೆ ನೀವು ಮಾಡಿದೆ, ಆ ಮಕ್ಕಳು ಏನು ಮಾಡಬೇಕಾದ್ರೆ ನಿಮಗೂ ಮಾಡಿಲ್ಲ ಅಂತಂದ್ರೆ ಮತ್ತು ತಿರ್ಯಕ್ ಬಾ. ಮತ್ತು ಇನ್ನೊಂದು ನಿಮ್ಮ ಗೇಟ್ ಕಾವಲು ಕಾದಿದ್ದಲ್ಲ ಅವನ ಸೆಕ್ಯೂರಿಟಿ, ಅವರ ಮನೆಯಲ್ಲಿ ಅವ್ರ ಕುಟುಂಬದ ಎಲ್ಲೋ ತುಂಬ ಬಡವನಾಗಿ ಯಾಕೆ ಕೊಟ್ಟಿದ್ದೀಯ, ದೇವಲೋಕದಲ್ಲಿ ಇರ್ತೀಯಲ್ಲ. ನಾನು ಸೆಕ್ಯೂರಿಟಿ ಬಡವ ಅಂತ ಹೇಳ್ತಿರೋದು ನಿಮಗೊಂದು ನೆನಪು ಮಾಡ್ತಿದ್ದೀನಿ. ತುಂಬ ನೋವಲ್ಲಿರ್ತಾರಲ್ಲ, ತುಂಬ ದುಃಖದಲ್ಲಿರ್ತಾರಲ್ಲ, ಕಷ್ಟದಲ್ಲಿರ್ತಾರೆ, ವ್ಯಾಧಿಗಳಿಂದ ಹಿಡಿದು ಬಾಧೆಗಳಿಂದ ಹಿಡಿದು ಇವೆಲ್ಲ ಬಂದರೆ ಸಾಕಾಯ್ತಿ ಜನ್ಮ ಅಂತಾರಲ್ಲ, ಅಂತಹದ್ದು ಬೇಕೋ, ಅಮೃತವನ್ನು ಉಣ್ಣುವ ದೇವರ ಸಾನ್ನಿಧ್ಯದಲ್ಲಿರ್ತಕ್ಕಂಥದ್ದು ಬೇಕೋ, ನಿಮಗೆ ಆಯ್ಕೆ ಬಿಡ್ತೀನಿ ಪ್ರೀತಿಯ ಬಂಧುಗಳೇ. ಅದಕ್ಕೆ ಪಾಪ್ಯುಲಾರಿಟಿ ಅನ್ನೋದು, ಹೆಸರು ಅನ್ನೋದು ಬೈ ಬರ್ತ್ ಪಡ್ಕೊಂಡು ಬಂದಿರ್ತೀರಿ. ಅವ್ರು ನಡೀತಾರೆ, ನಾನು ಆಗಬೇಕು ಗುರುಗಳೇ, ನನ್ನ ಜಾತಕ ಆಗುತ್ತಿಲ್ಲ, ಏನಿಲ್ಲ ಆಗಬೇಕು ಅಂತಂದರೆ ನೀವು ಶುಕ್ರ ಅಷ್ಟೋತ್ರ ಹೇಳ್ತಾ ಬನ್ನಿ, ಬುಧನ ಅಷ್ಟೋತ್ರ ಹೇಳ್ತಾ ಬನ್ನಿ, ಚಂದ್ರ ಅಷ್ಟೋತ್ರ ಹೇಳ್ತಾ ಬನ್ನಿ. ಹೇಳ್ತಾ ಆಮೇಲೆ ಈ ಶುಕ್ರವಾರ ದಿವಸ ಬೆಳಗ್ಗೆ 6 ರಿಂದ 7 ಶುಕ್ರನ ಹೋರಾ ಟೈಮಿಂಗ್ಸ್ ಇರುತ್ತಲ್ಲ, ಆ ಹೋರಾ ಟೈಮಿಂಗ್ಸಲ್ಲಿ ಏನಾಗಬೇಕು ಅಂತ ಬರೆದಿಡಿ. ಹೇಗಾಗಬೇಕು ಅಂತ ಆ 1 ಅವರ್ ನೀವು ದಯವಿಟ್ಟು ನಿದ್ದೆ ಮಾಡಬೇಡಿ. ವಾರದಲ್ಲಿ 1 ಅವರ್ ದಯವಿಟ್ಟು ನೀವು ಬೇಕಾದ್ರೆ ನೈಟ್ ಕೆಲಸ ಮಾಡ್ತೀನಿ ಅಂತಂದರೆ ಮಾಡಿ, ಅಭ್ಯಂತರ ಇಲ್ಲ. ಆದರೆ ಆ 1 ತಾಸು ಎಚ್ಚರವಾಗಿರಿ. ಯಾರು ಹೆಸರು ಮಾಡಬೇಕು ಅವರಿಗೆ, ಯಾರಿಗೆ ಹಣ ಮಾಡಬೇಕು ಅವರಿಗೆ. 6 to 7 ಆ 1 ಅವರನ್ನು ವೇಸ್ಟ್ ಮಾಡಬೇಡಿ. ಸ್ನಾನ ಮಾಡಿ ನೀವು ನೆನಪು ಮಾಡ್ಕೊಳ್ಳಿ. ಯಾರ್ಯಾರನ್ನ ಸಚಿನ್ ತೆಂಡೂಲ್ಕರ್ನ ನೆನಪು ಮಾಡ್ಕೊಳ್ತಿರೋ, ಅಂಬಾನಿ ನೆನಪು ಮಾಡ್ಕೊಳ್ತಿರೋ, ಅಥವಾ ಬೇರೆ ಇನ್ಯಾರು ಜಗತ್ ಪ್ರಸಿದ್ಧ ವ್ಯಕ್ತಿಗೆ ನೆನಪು ಮಾಡ್ಕೊಳ್ತಿರೋ, ಯಾರನ್ನು ನೆನಪು ಮಾಡ್ಕೊಳ್ತಿರೋ ನೀವು ಅದನ್ನೇ ಅನುಸರಿಸಿದಾಗೆ ಬೇರೆ ರೂಪದಲ್ಲಿ ಅಂತಹ ವ್ಯಕ್ತಿಗಳ ದರ್ಶನವನ್ನು, ಬೇರೆ ರೂಪದಲ್ಲಿ ಅಂತಹ ವ್ಯಕ್ತಿಗಳ ಜೊತೆ ಒಡನಾಟವನ್ನು ನಿಮಗೆ ಕೊಡೋ ಮುಖಾಂತರ ನೀವು ಹೆಸರು, ಹಣ, ಕೀರ್ತಿ ಎಲ್ಲವನ್ನು ಕೂಡ ಮಾಡಿಯೇ ಮಾಡ್ತೀರಿ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ. ಎಲ್ಲೋ ಒಂದು ಕಡೆ ಈ ಶೈನ್ ಆಗಬೇಕು ಅಂತಂದರೆ ಅದರಲ್ಲೂ 2 ಥರ ಇರುತ್ತೆ ಅಂತ ಭಾಳ ಅದ್ಭುತವಾಗಿ ತಿಳಿಸಿದ್ರಿ. ಕೆಲವರು ಕಾಂಟ್ರವರ್ಸಿ ಮಾಡ್ಕೊಂಡು ಶೈನ್ ಆಗ್ತಾರೆ, ಅಥವಾ ಇನ್ನು ಕೆಲವರು ಶೈನ್ ಆಗಿರೋದು ಕೆಲವೇ ಸಮಯ ಇರುತ್ತೆ ಅಷ್ಟೇ, ಲಾಂಗ್ ರನ್ ಅಂತದ್ದು ಇರೋದಿಲ್ಲ. ಅದೇ ಅದು ಪ್ರಯೋಜನಕ್ಕೆ ಬರಲ್ಲ, ಏನು ಮರ್ತೇ ಬಿಡ್ತಾರೆ ಜನ ಅಂತ ಹೇಳ್ಬೋದು. ಅಂದರೆ ಅದೇನು ಹೇಳ್ತಾರಲ್ಲ, ನುಗ್ಗೆಕಾಯಿ ಮರ ಹತ್ತಿಸ್ತಾರೆ ಮತ್ತೆ ಅಲ್ಲಿಂದ ಬೀಳಿಸ್ತಾರೆ ಅಂತ. ಹಾಗೆ ನಿಮ್ಮನ್ನು ಏನೋ ಹಾಡಿ ಹೊಗಳಿ ಹತ್ತಿಸ್ತಾರೆ, ಅಥವಾ ನೀವೇ ಹತ್ತಿದ್ರು ಬಿದ್ದೋಗ್ತೀರಿ. ನೀವೇನು ಅಂದ್ಕೊಂಡಿದ್ದೀರಿ ಆ ದಡ ಸೇರಲಿಕ್ಕೆ ಕಷ್ಟ ಆಗಬಹುದು ಬಹುಶಃ. ಅದಕ್ಕಾಗಿ ನಿಧಾನಕ್ಕಾದರೂ ಕೂಡ ಸ್ಟೆಪ್ಸು, ಯಾಕಂದರೆ ನಿಮಗೆ ಲಿಫ್ಟ್ ಬೇಕಾದಾಗ ಕೈ ಕೊಡ್ಬೋದು, ಮಧ್ಯದಲ್ಲೇ ನಿಲ್ಲಬಹುದು, ಏನಾದರೂ ಆಗಬಹುದು. ನೀವು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕಾದ್ರೆ ನಡಿಬೇಕಾದ್ರೆ ಸ್ವಲ್ಪ ಘಾಸಿ ಅನಿಸ್ಬೋದು, ನಿಮಗೆ ಸ್ವಲ್ಪ ಆಯಾಸ ಅನಿಸ್ಬೋದು, ಆದರೆ ಹೋಗಿ ರೀಚ್ ಆಗ್ತೀರಿ. ಖಂಡಿತ 100ಕ್ಕೆ 100 ಸತ್ಯವಾದ ಮಾತುಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಶುಕ್ರ, ಬುಧ, ಚಂದ್ರನ ಅಷ್ಟೋತ್ತರಗಳನ್ನ ಹೇಗೆ ಪಠನೆ ಮಾಡಬೇಕು, ವಿಶೇಷವಾಗಿ ಶುಕ್ರವಾರ ಬೆಳಗ್ಗೆ 6 ರಿಂದ 7 ಆ ಒಂದು ಹೋರೆ ಏನಿರುತ್ತೆ ಅದನ್ನು ನಾವು ಹೇಗೆ ಬಳಸ್ಕೊಳ್ಬೇಕು, ಶೈನ್ ಆಗಬೇಕು, ನೇಮು ಫೇಮು ಬೇಕು ಅನ್ನೋರು ಹೇಗೆ ಇದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.